ಭಗವದ್ಗೀತಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗವೆಂಬ ಜಗಜ್ಜೀವ ಈಶ್ವರ ಯೋಗ. 7ನೆಯ ಅಧ್ಯಾಯದ ಶ್ಲೋಕ ಸಂಖ್ಯೆ 30 ಆದರೂ ವಿಷಯ ಕ್ಲಿಷ್ಟವಾದದ್ದು. ಇಲ್ಲಿಯ ಮುಖ್ಯ ಸಂಗತಿಗಳು 9. ಜಗತ್ತು ಜಡ ಪ್ರಕೃತಿ, ಜಗತ್ತು ಜೀವ ಪ್ರಕೃತಿ, ಈಶ್ವರ, ಈಶ್ವರಾಂತಸ್ಥವಾದ ಬ್ರಹ್ಮಸತ್ವ, ಬ್ರಹ್ಮಲಿಂಗಗಳು, ಮಾಯೆ, ಮಾಯಾ ಸಂತರಣ, ಈಶ್ವರೋಪಾಸನೆ, ಮೋಹ ನಿವೃತ್ತಿ. ಲೋಕದಲ್ಲಿ ಸಾರಭೂತವಾದದ್ದೆಲ್ಲ, ಮಹಿಮಾ ವಿಶಿಷ್ಟವಾದದ್ದೆಲ್ಲ ಬ್ರಹ್ಮಶಕ್ತಿಯ ಹೆಗ್ಗುರುತೆಂದು ತಿಳಿಯತಕ್ಕದ್ದು. ಯಾವ ಗುಣ ಒಂದು ಪದಾರ್ಥದಲ್ಲಿರುವುದರಿಂದ ಆ ಪದಾರ್ಥಕ್ಕೆ ಒಂದು ಪ್ರಯೋಜಕತೆ, ಒಂದು ಬೆಲೆ ಬರುತ್ತದೆಯೋ ಆ ಗುಣ ಬ್ರಹ್ಮಶಕ್ತಿಯದು. ಸತ್ವಗುಣದ ಜೊತೆಗೆ ರಾಜಸ ತಾಮಸಗಳು ಜಗತ್ಕಾರ್ಯಕ್ಕೆ ಬೇಕಾಗುತ್ತವೆ. ಜಗತ್ತಿನ ಇರುವಿಕೆಗೆ ನಿರಂತರ ಚಲನವಲನ ರೂಪದ ವ್ಯಾಪಾರ ನಡೆಯುವುದಕ್ಕೆ ಮೂಲಭೂತವಾದದ್ದು ಈ ತ್ರಿಗುಣಗಳ ಅನ್ಯೋನ್ಯ ಘರ್ಷಣೆ. ಸತ್ವ ರಜಸ್ ತಮಸ್. ಕಾಣುವ ಸೂರ್ಯ ಒಬ್ಬನೇ ಆದರೂ ಅವನ ಅನೇಕ ಪ್ರತಿಬಿಂಬಗಳನ್ನು ನಾವು ಕೆಳಗಡೆ ನೋಡಬಹುದು, ನೀರಿನಲ್ಲಿ, ಕನ್ನಡಿಯಲ್ಲಿ. ಹಾಗೆ ತಾನು ಈ ವಿಷಮತೆಯನ್ನು ಇರಿಸಿದ್ದೇನೆ, ಶಕ್ತಿ ಇದ್ದರೆ ಮನುಷ್ಯನು ಅದನ್ನು ಮೀರಲಿ ಎಂಬುದು ಪ್ರಕೃತಿಯು ಮನುಷ್ಯನಿಗೆ ಕೊಡುವ ಸ್ಪರ್ಧಾ ಶಪಥ, ಚಾಲೆಂಜ್. ತ್ರಿಗುಣಗಳ ಅನ್ಯೋನ್ಯ ಘರ್ಷಣೆ ವ್ಯಾಪಾರ ನಡೆಯೋದಕ್ಕೆ ಮೂಲಭೂತವಾದದ್ದು. ವಸ್ತುಸ್ಥಿತಿಯನ್ನು ಬೇರೆ ಮಾಡಿ ಅಥವಾ ಮರೆಮಾಚಿ ನಮ್ಮ ಮನಸ್ಸಿಗೆ ಬರುವ ಪ್ರತೀತಿ ಮಾಯೆ, ಭ್ರಮೆ. ಬುದ್ಧಿಯ ಕಣ್ಣಿನಲ್ಲಿ ನೈಜವಾಗಿರುವ ಅವಿದ್ಯಾದೋಷವನ್ನು ಪರಿಣಾಮಕ್ಕೆ ತರುವ ಜಗತ್ ಪ್ರಮಾಣ ಶಕ್ತಿ ಅದು. ಯಾರು ಪೂರ್ವಜನ್ಮ ಪರಂಪರೆಯಿಂದ ಬಂದ ಅವಿದ್ಯೆಯನ್ನು ಕಳೆದುಕೊಂಡಿರುತ್ತಾರೋ ಅವರ ಮೇಲೆ ಮಾಯೆಯ ಪರಿಣಾಮವಿಲ್ಲ. ಆ ಅವಿದ್ಯಾ ನಿವಾರಣೆ ಸಾಧ್ಯವಾಗುವುದು ಈಶ್ವರ ಸಮಕ್ಷತಾ ಅಭ್ಯಾಸದ ಮೂಲಕ, ಯಥಾರ್ಥ ಜ್ಞಾನವನ್ನು ಪ್ರೋತ್ಸಾಹ ಮಾಡುವುದರ ಮೂಲಕ. ಸರ್ವತ್ರ ಭಗವತ್ ಸಮಕ್ಷತೆಯನ್ನು ಕಾಣುವವನು ಎಲ್ಲ ಲೋಕ ಸಂಬಂಧಗಳನ್ನು, ಬಂಧು ಮಿತ್ರ ಪರಿವಾರವನ್ನು ಈಶ್ವರ ಪ್ರದತ್ತವಾದ ಪ್ರಸಾದವೆನ್ನುತ್ತಾನೆ, ಕಾಣಿಕೆ ಎನ್ನುತ್ತಾನೆ. ಆ ಭಾವನೆ ಬೆಳೆದಂತೆ ಮಮತಾ ಮೋಹಗಳು ಸವೆಯುತ್ತವೆ, ಜೀವ ಶುದ್ಧವಾಗುತ್ತದೆ, ತತ್ವಾನುಸಂಧಾನ ಸುಲಭವಾಗುತ್ತದೆ. ತತ್ವಜ್ಞಾನವುಳ್ಳವನು ತನ್ನ ಜೀವನದಲ್ಲಿ ಜಗತ್ತಿಗೆ ಸಲ್ಲಬೇಕಾದದ್ದೇನು, ಅಂತರಾತ್ಮಕ್ಕೆ ಸಲ್ಲಬೇಕಾದದ್ದೇನು ಎಂಬುದನ್ನು ಕಂಡುಕೊಂಡು ಉಭಯಹಿತ ತತ್ಪರನಾಗಿ ನಿಶ್ಚಿಂತನಾಗುತ್ತಾನೆ. ಅಂಥ ಸ್ಥಿತಿಯೇ ಶಾಂತಿ. ಅನೇಕ ಆಕಾರಗಳಲ್ಲಿರುವ ಸಕ್ಕರೆಯ ಬೊಂಬೆಗಳಲ್ಲಿ ಇರುವ ಮೂಲವಸ್ತು ಕೇವಲ ಸಕ್ಕರೆ. ಆಕಾರದಲ್ಲಿ ಅವು ಬೇರೆ ಬೇರೆ ಆಗಿರಬಹುದು, ಒಂಟೆ, ಕುದುರೆ, ಆನೆ, ಮನುಷ್ಯ. ಹಾಗೆ. ಅಧ್ಯಾಯ 8 ಅಕ್ಷರ ಬ್ರಹ್ಮ ಯೋಗ, ಪ್ರಣವಾರ್ಥ ಯೋಗ. ಈ ಅಧ್ಯಾಯದ ಮುಖ್ಯ ವಿಷಯಗಳು: ಕೆಲವು ಪಾರಿಭಾಷಿಕ ಶಬ್ದಗಳು, ಅವಸಾನ ಕ್ಷಣದ ಮಹತ್ವ. ಇಡೀ ಜೀವನದ ಸಾರ್ಥಕತೆ ನಾವು ಕಾಣುವುದು ಅವಸಾನದಲ್ಲಿ. ಬ್ರಹ್ಮಾಕ್ಷರ ಉಪಾಸನೆ. ಓಂ ಇದೇ ಬ್ರಹ್ಮಾಕ್ಷರ. ಬ್ರಹ್ಮ ಸ್ಮೃತಿ ಪುರಸ್ಸರವಾದ ಕರ್ಮನಿಷ್ಠೆ ಜೀವನಕ್ಕಿರುವ ಮಾರ್ಗದ್ವಯ. ಪ್ರಣವಾಕ್ಷರ ಉಪಾಸನೆ ಮಹಿಮೆಯನ್ನು ಉಪದೇಶ ಮಾಡಿದ್ದಾನೆ ಸ್ವಾಮಿ 8ನೇ ಅಧ್ಯಾಯದಲ್ಲಿ. ಪ್ರಣವ ಮಹಾಮಂತ್ರವು ಓಂ ಸರ್ವಾತ್ಮಕವಾದ ಸಂಕೇತಾಕ್ಷರ. ಧ್ಯಾನ ಸಾಧನೆಯು ಭಾವನಾ ಪ್ರಧಾನವಾದದ್ದು. ಈ ಭಾವನಾನುಸಂಧಾನವು ಕ್ರಮಾಭ್ಯಾಸ ಸಾಧ್ಯ ಎಂಬುದು ಇಲ್ಲಿಯ ಮೂಲ ತತ್ವ.